ಹೆಸರೇನಪ್ಪ? ಹುಳ ನೋಡಿ, ಹುಳ ಸಾಹೇಬ್. ಪ್ರಯತ್ನ ಪಡ್ಬೋದು. ಇಲ್ಲೇ ತೊಂದರೆ ಇಲ್ಲ ಅಂದರೆ ಇಲ್ಲ ಬೇರೆ ಟ್ರೀಟ್ಮೆಂಟ್ ಬೇಕು ಅಂದರೆ ನೋಡೋಣ ಬೇರೆ ಮತ್ತು ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟ್ ಬೇಕು, ಮೈಸೂರಿಗೆ ಹೋಗ್ಬೇಕು ಅಂತಂದರೆ ಡಾಕ್ಟರ್ ಕಳಿಸ್ಕೊಡ್ತಾರೆ. ಮೂರು ದಿನಗಳಿಂದ ಮಧುನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರಿನ ಸೇವನೆ ಮಾಡಿ ಸುಮಾರು 7-8 ಜನ ಅಸ್ವಸ್ಥರಾಗಿದ್ದಾರೆ. ಅದರಲ್ಲಿ 4-5 ಜನ ಟ್ರೀಟ್ಮೆಂಟ್ ತಗೊಂಡು ಇವಾಗ ಊರು ವಾಪಸ್ಸಾಗಿದ್ದಾರೆ. ಮತ್ತು ಜನನಿನಲ್ಲಿ ಇಬ್ಬರು, ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಗರ ಹಾಸ್ಪಿಟಲ್ 4 ಜನ ಇದ್ದಾರೆ. 4 ಜನನೂ ಕೂಡ ಸೇಫ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ, ಜೀವಾಪಾಯ ಏನೂ ಇಲ್ಲ. ಹಾಗಾಗಿ ಈ ವಿಷಯ ನಮಗೆ ಬೆಳಗ್ಗೆ ಗೊತ್ತಾದ ತಕ್ಷಣ ನಾನು ಇಲ್ಲಿಗೆ ಭೇಟಿ ಕೊಟ್ಟು ಬಂದೆ. ಅದೇ ಸಮಯಕ್ಕೆ CS ಮತ್ತು DC ಅವರು ಕೂಡ ಇಲ್ಲೇ ಇದ್ದರು. ನಾವು ಅವರೆಲ್ಲ ಸೇರಿ ಎಲ್ಲ ಕಡೆಯೂ ಕೂಡ ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಯಾರು ತೊಂದರೆ ಆಗಿತ್ತು ಅವರೆಲ್ಲರನ್ನೂ ಕೂಡ ಅವ್ರ ಮನೆಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಏನೋ ಮತ್ತು ಇದೇ ಊರಲ್ಲಿ ಇಲ್ಲೊಬ್ಬರು 24 ಅವರ್ಸು ಒಬ್ಬರು ಡಾಕ್ಟ್ರ್ ಇರೋದಕ್ಕೆ ಏರ್ಪಾಡು ಮಾಡಿದ್ದಾರೆ. ಮತ್ತು ಏನೇನು ಔಷಧಿಗಳು ಬೇಕು ಅದೆಲ್ಲನೂ ಕೂಡ ಕೊಟ್ಟು ಇದೆಲ್ಲ ಮುಗಿಯ ತನಕ ಇಲ್ಲೇ ಇರಬೇಕು. ಈಗ ಪ್ರತಿ ವಾರ ಟೆಸ್ಟ್ ಮಾಡ್ತಾ ಬಂದಿದ್ದಾರೆ. ಎಲ್ಲ ಕಡೆ ಸೇಫ್ ಅಂತ ಬಂದಿದೆ ನೀರು ಲ್ಯಾಬಲ್ಲಿ. ಆದರೆ ಕಳೆದ 4 ದಿನದಿಂದ ಕಲುಷಿತಗೊಂಡಿದೆ, ಕುಡಿಬೇಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ಎಲ್ಲ ಕೂಡ ಹೇಳಿದ್ರು ಕೂಡ ಜನರು ಎಷ್ಟು ಹಾಕಿಟ್ಟು ಹೇಳೋದು ಬಂದೆ ಆ ನೀರನ್ನು ಉಪಯೋಗಿಸ್ತಿದ್ದಾರೆ. ಹಾಗಾಗಿ ತೊಂದರೆ ಆಗಿದೆ. ನಿಮ್ಮ ಹೆಸರೇನಪ್ಪ? ಹುಳ ನೋಡಿ, ಹುಳ ಸಾಹೇಬ್. ಪ್ರಯತ್ನ ಪಡ್ಬೋದು. ಇಲ್ಲೇ ತೊಂದರೆ ಇಲ್ಲ ಅಂದರೆ ಇಲ್ಲ ಬೇರೆ ಟ್ರೀಟ್ಮೆಂಟ್ ಬೇಕು ಅಂದರೆ ನೋಡೋಣ ಬೇರೆ ಮತ್ತು ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟ್ ಬೇಕು, ಮೈಸೂರಿಗೆ ಹೋಗ್ಬೇಕು ಅಂತಂದರೆ ಡಾಕ್ಟರ್ ಕಳಿಸ್ಕೊಡ್ತಾರೆ.